ಅತ್ಯಂತ ಸಂಕಷ್ಟ ಮತ್ತು ಯಾತನಾಮಯದ ಇದ್ದಾರೆ. ಅತ್ಯಂತ ಪ್ರಮುಖವಾಗಿ ಕಡಿಮೆ ಆದಾಯದಲ್ಲಿ ದುಡಿದು ತನ್ನ ಮಕ್ಕಳಿಗೆ ಆಸೆ ಆಕಾಂಕ್ಷೆಗಳನ್ನಿಟ್ಟು ಒಂದು ಪದವಿ ಡಿಗ್ರಿಯನ್ನು ಶಿಕ್ಷಣ ಕೊಟ್ಟರೆ ಅದಾದ ನಂತರ ಕೆಲಸ ಇಲ್ಲದ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳಿದ್ರೆ ಅದರಲ್ಲೂ ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಂಥ ಗಂಭೀರ ಪರಿಸ್ಥಿತಿಯನ್ನು ಯಾರು ಕೂಡ ಅರ್ಥ ಮಾಡಿಕೊಳ್ಳುವುದಿಲ್ಲ. ಮುಖ್ಯವಾಗಿ ಜನಪ್ರತಿನಿಧಿಗಳು ಕೂಡ ಅರ್ಥ ಮಾಡಿಕೊಳ್ಳೋದು. ಅದೇ ರೀತಿ ಆರೋಗ್ಯದ ಪ್ರಶ್ನೆಯನ್ನು ನೋಡಿರ್ಬೋದು. ನೀವು ಮೂಡಬಿದ್ರೆಯಲ್ಲಿ ನೋಡಿ, ಮೂಡಬಿದ್ರೆಯಲ್ಲಿ ಖಾಸಗಿ ಆರೋಗ್ಯ ಇದೆ, ಆಸ್ಪತ್ರೆಗಳಿವೆ. ಆದರೆ ಸರ್ಕಾರಿ ಆಸ್ಪತ್ರೆ ಅದನ್ನು ಕೇಳುವುದಿಲ್ಲದ ಹಾಗೆ ಆಗಿದೆ. ಅದರಲ್ಲಿ ಯಾವುದೇ ಸವಲತ್ತುಗಳಿಲ್ಲ, ಡಾಕ್ಟರ್ಗಳಿಲ್ಲ. ಎಷ್ಟೋ ವರ್ಷದ ಹಿಂದೆ ಇಲ್ಲಿ 100 ಹಾಸಿಗೆಗಳುಳ್ಳ ಒಂದು ತಾಲೂಕು ಸರ್ಕಾರಿ ಆಸ್ಪತ್ರೆ ಇರಬೇಕೆನ್ನುವಂಥದ್ದು ಬೇಡಿಕೆಯಾಗಿದೆ. ಇಲ್ಲಿವರೆಗೂ ಕೂಡ ಅದನ್ನು ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಅಷ್ಟು ಬಿಡಿ, ನೀವು ನೋಡ್ಬೋದು ಇಡೀ ಮೂಡಬಿದ್ರೆ ತಾಲೂಕಿನಾದ್ಯಂತ ಸಂಚರಿಸಿದಾಗ ಅಲ್ಲಿ ಖಾಸಗಿ ಆಸ್ಪತ್ರೆ ನುಗ್ಗಲ್ಲಿ ಇರ್ತವೆ. ಆದರೆ ಸರ್ಕಾರಿ ಆಸ್ಪತ್ರೆ ಕೇಳುವವರಿಲ್ಲದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಜನರಿಗೆ ಅದರಲ್ಲಿ ಯಾವುದೇ ವಿಶ್ವಾಸ ಇಲ್ಲದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಾನು ಒಂದು ಉದಾಹರಣೆ ಕೊಡೋದಾದರೆ, ನೀವು ಖಾಸಗಿ ಆಸ್ಪತ್ರೆಗೆ ಯಾವ ಒಂದು ಜ್ವರ ಬಂದು ದಾಖಲಾದರೆ ಏಕಕ್ಷಣದಲ್ಲಿ ಒಂದು 13 ಮಂದಿ ಬೇರೆ ಬೇರೆ ಡಾಕ್ಟರ್ ಇವರೆಲ್ಲ ಸುತ್ತುವರಿದು ಬೇರೆ ಬೇರೆ ಟೆಸ್ಟ್ ಮಾಡ್ತಾರೆ. ಕೊನೆಗೆ 8,000, 10,000, 11,000 ಬಿಲ್ಲುಗಳಾಗ್ತವೆ. ಮತ್ತೆ ಜ್ವರ ಇಲ್ಲ, ಏನೂ ಇಲ್ಲ ಅನ್ನುವ ಪರಿಸ್ಥಿತಿ. ಇದು ಖಾಸಗಿ ಆಸ್ಪತ್ರೆಗೆ ಏನಾದರೂ ರೋಗ ರುಜಿನಾಗಿ ಅಡ್ಮಿಟ್ ಆದರೆ ಮತ್ತೆ ಅವರು 1 ಲಕ್ಷ 2 ಲಕ್ಷ ಬಿಲ್ಲಾಗಿ ಅಷ್ಟು ಸಂಕಟ ಪಡುವಂಥ ಪರಿಸ್ಥಿತಿಯನ್ನು ನಾವು ಕಾಣ್ತಾ ಇದ್ದೀವಿ. ಇದೆಲ್ಲವನ್ನು ನಾವು ಅತ್ಯಂತ ಪ್ರಮುಖವಾಗಿ ಈ ಜಿಲ್ಲೆಯ ಸಾಮಾನ್ಯ ಜನರ ಜ್ವಲಂತ ಪ್ರಶ್ನೆಗಳನ್ನು ಬೇಡಿಕೆಯನ್ನಿಟ್ಟು ಹೋರಾಟ ಮಾಡ್ತಾ ಇದ್ದೀವಿ. ಅತ್ಯಂತ ಪ್ರಮುಖವಾಗಿ ಮೂಡಬಿದ್ರೆಯಲ್ಲಿ ನೋಡ್ಬೋದು. ನೀವು ಸರ್ಕಾರಿ ಆಸ್ಪತ್ರೆ ಬೇಕೆನ್ನುವುದು ಅನೇಕ ಸರ್ಕಾರಿ ಬಸ್ಸುಗಳು ಬೇಕೆನ್ನುವುದು ಅನೇಕ ವರ್ಷಗಳ ಬೇಡಿಕೆ. ಇವತ್ತೇನು ಕೆಲವು ಬಸ್ಸುಗಳು ಹಾಕಿದ್ದಾರೆ. ಅದು ಇನ್ನು ನಾರವಿಗಾಗಲಿ, ಕಿನ್ನಿಗಾಗಲಿ ಅಥವಾ ಬೇರೆ ಸಿದ್ದಗಟ್ಟೆ ಈ ರೀತಿಯಲ್ಲಿ ಹೋಗುವಂಥ ಗ್ರಾಮೀಣ ಪ್ರದೇಶಗಳಿಗೆ ಕೂಡ ನಾವು ಹೇಳುವುದು, ಇವತ್ತದು ಮುಖ್ಯವಾಗಿ ಮಹಿಳೆಯರಿಗೆ ಅಂದರೆ 50% ಮಹಿಳೆಯರಿಗೆ ಅನುಕೂಲ ಆಗಬೇಕಿದ್ರೆ ಇಲ್ಲಿ ಕೂಡ ಸರ್ಕಾರಿ ಬಸ್ಸುಗಳನ್ನು ಹಾಕುವಂಥದ್ದು ಬಹಳ ಮುಖ್ಯ ಅಂತ ನಮಗೆ ಅನಿಸ್ತದೆ, ಬಹಳ ಮುಖ್ಯ. ಅದೇ ರೀತಿ ಮುಖ್ಯವಾಗಿ ನಾವು ಜನರ ಸಮಸ್ಯೆಯನ್ನು ನೋಡಿದಾಗ ನಾವು ಭಾಳಷ್ಟು ಗ್ರಾಮೀಣ ಪ್ರದೇಶ ಕೆಲಸ ಮಾಡಿದರೆ ನಮಗೆ ಗೊತ್ತಾಗೋದು, ಬಡವರು ಮನೆ ನಿವೇಶನಕ್ಕಾಗಿ ಗ್ರಾಮ ಪಂಚಾಯತ್ ಪುರಸಭೆಗಳಲ್ಲಿ 10-20 ವರ್ಷಗಳ ಅರ್ಜಿ ಕೊಟ್ಟು ಈಗ ಅದು ಕಸಗುಟ್ಟಿಗೆ ಸೇರಿದೆ. ನಮ್ಮ ಶಾಸಕರು ಪ್ರಾರಂಭದಲ್ಲಿ ಬಹಳ ಉತ್ಸಾಹದಿಂದ ಹೇಳ್ತಿದ್ರು, ಪ್ರತಿ ಪಂಚಾಯತ್ನಲ್ಲಿ 2 ಎಕರೆ ಮನೆ ನಿವೇಶನಕ್ಕೆ ಮೀಸಲಿಡಬೇಕೆನ್ನುವುದನ್ನು ಬಹಳ ಉತ್ಸಾಹದಿಂದ ಹೇಳ್ತಿದ್ರು. ಅದು ಈಗ ಅದು ಅವರಿಗೆ ಮರೆತು ಹೋಗಿದೆ. ಯಾಕೆ ಅಂತ ಹೇಳಿದ್ರೆ, ಮನೆ ನಿವೇಶನ ಅನ್ನುವಂಥದ್ದು ಈಗ ಯಾವುದೇ ಪಂಚಾಯತ್ನಲ್ಲಿ ಕಾಳಜಿ ವಹಿಸಲ್ಲ. ಅದರ ಆದ್ಯತೆ ಪಟ್ಟಿಯಲ್ಲಿ ಕೂಡ ಇಲ್ಲ. ಸಾವಿರ ಗಟ್ಟಲೆ ಮನೆ ನಿವೇಶನದ ಅರ್ಜಿ ಕೊಳೆತು ಹೋಗಿದೆ. ಇಂಥ ಒಂದು ಗಂಭೀರ ಪರಿಸ್ಥಿತಿಯನ್ನು ನೋಡ್ತೇವೆ ಅಂತ ಹೇಳಿದ್ರೆ ನಾವು ಹೇಳೋದು, ಮುಖ್ಯವಾಗಿ ಈ ಸಮಾಜದ 80% ಅತ್ಯಂತ ಕೆಳಸ್ತರದಲ್ಲಿರುವ ಬಡತನದಲ್ಲಿರುವ ಕಾರ್ಮಿಕರು, ಕೃಷಿ ಕೂಲಿ ಕಾರ್ಮಿಕರು, ಮಧ್ಯಮ ವರ್ಗದವರು, ಇವರ ನಿಜವಾದ ಸಮಸ್ಯೆಗಳನ್ನು ಕೇಳುವವರಿಲ್ಲ ಅನ್ನುವಂಥದ್ದು ಪ್ರಶ್ನೆ ಬಹಳ ಮುಖ್ಯವಾಗಿದೆ. ಅದರಲ್ಲಿ ಕೂಡ ಉದ್ಯೋಗ, ಶಿಕ್ಷಣ, ಆರೋಗ್ಯ ಅನ್ನುವ ಪ್ರಶ್ನೆಯನ್ನು ಜನ ಒಂದು ರೀತಿ ಕಡೆಗಣಿಸುವ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದಕ್ಕಾಗಿ ಇಲ್ಲಿನ ಜನಪ್ರತಿನಿಧಿಗಳು, ಅಧಿಕಾರಿ ಕೂಡ ಆ ಬಗ್ಗೆ ಗಮನ ಹರಿಸಬೇಕನ್ನುವಂಥದ್ದು ಅತ್ಯಂತ ಪ್ರಮುಖವಾಗಿ ನಾವು ಹೇಳ್ತಿದ್ದೇವೆ. ತುಳು ಭಾಷೆಯನ್ನು 8ನೇ ಸಂವಿಧಾನದ ಪರಿಚ್ಛೇದಕ್ಕೆ ಸೇರಿಸಬೇಕು. ಇಲ್ಲಿವರೆಗೂ ಕೂಡ ಅಷ್ಟು ನಮ್ಮಲ್ಲೇನು ತುಳು ಭಾಷಿಕರು ಸುಮಾರು 30 ಲಕ್ಷಕ್ಕಿಂತ ಹೆಚ್ಚು ಇದ್ದರೂ ಕೂಡ ತುಳು ಭಾಷೆಯನ್ನು ಸಂವಿಧಾನದ 8ನೇ ಪರಿಚ್ಛೇದಕ್ಕೆ ಸೇರಿಸಲಾಗಿದೆ. ಆದರೆ ದೇಶದ ಬೇರೆ ಬೇರೆ ಕಡೆ 5 ಲಕ್ಷ 6 ಲಕ್ಷ ಇದ್ದಂಥ ಭಾಷಿಗರು ಕೂಡ ಆ ಭಾಷೆಯನ್ನು ಸಂವಿಧಾನದ 8ನೇ ಪರಿಚ್ಛೇದ ಸೇರಿಸಲು ಸಾಧ್ಯ ಆಗೋದಿದ್ರೆ ನಮ್ಮ ತುಳು ಭಾಷೆಯನ್ನು ಯಾಕೆ ಸಂವಿಧಾನಕ್ಕೆ ಪರಿಚ್ಛೇದಕ್ಕೆ ಆಗಲಿಲ್ಲ ಅನ್ನುವ ರೀತಿಯಲ್ಲಿ ಇಲ್ಲಿನ ಜನಪ್ರತಿನಿಧಿ ಆಗಲಿ, ಇಲ್ಲಿನ ಅಧಿಕಾರಿಗಳಾಗಲಿ ಆ ಬಗ್ಗೆ ಗಮನ ಹರಿಸಲ್ಲ. ಆ ನಿಟ್ಟಿನಲ್ಲಿ ನಾವು ಹೇಳೋದು, ಇಲ್ಲಿ ಪ್ರಮುಖವಾಗಿ ಅತ್ಯಂತ ಕೆಳಸ್ಥಳದಲ್ಲಿರುವ ದಲಿತ ಸಮುದಾಯ ಆಗಿರಲಿ, ಹೊರಗ ಸಮುದಾಯ ಇರಲಿ, ಅವರ ಪ್ರಶ್ನೆಯನ್ನು ಕೇಳುವವರಿಲ್ಲ, ಅವರ ಸಮಸ್ಯೆಗಳನ್ನು ಕೇಳುವವರಿಲ್ಲ. ನಾವು ಇನ್ನೂ ಮೂಡಬಿದ್ರೆಯಾದ್ಯಂತ ಪ್ರವಾಸದಲ್ಲಿದ್ದಾಗ ಜನರ ಮಧ್ಯೆ ಹೋದಾಗ ಅನೇಕ ಕೊರಗರ ಮನೆಗಳನ್ನು ನೋಡಿದರು. ಸಾಮಾನ್ಯವಾಗಿ ಸರ್ಕಾರದ ಒಂದು ದೃಶ್ಯಗಳು ಹೇಗಿರ್ತದೆ, ಸರ್ಕಾರದ ಪಾಲಿಸಿ ಹೇಗಿರ್ತದೆ,
ದಲಿತ ಆದಿವಾಸಿ ಕೊರಗ ಸಮುದಾಯ ಇದ್ದರೆ ಸ್ವತಃ ಅಧಿಕಾರಿಗಳೇ ಸ್ವತಃ ಅವರ ಮನೆಗೆ ಹೋಗಿ ಅವರ ಸಂಕಷ್ಟವನ್ನು ಆಲಿಸಿ ಅವರ ಸಮಸ್ಯೆಯನ್ನು ಪರಿಹರಿಸಬೇಕೆನ್ನುವಂಥದ್ದು. ಅದು ಇವತ್ತೇನಾಗಿದೆ, ಅವರು ಕಚೇರಿಯಿಂದ ಕಚೇರಿಗೆ ವರ್ಷಗಟ್ಟಲೆ ಅಲೆಯುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆ ನಿಟ್ಟಿನಲ್ಲಿ ನಾವು 8 ತಾರೀಕಿಗೆ ಈ ಜಿಲ್ಲೆಯ ಜ್ವಲಂತ ಸಮಸ್ಯೆಗಳನ್ನ ಬೇಡಿಕೆಯನ್ನಿಟ್ಟು ಜ್ಯೋತಿ ಸರ್ಕಲ್ನಿಂದ ಒಂದು ಬೃಹತ್ ಮೆರವಣಿಗೆ ನಡೆಸಿ ಮಂಗಳೂರು ಮಿನಿ ವಿಧಾನಸೌಧದ ಎದುರು ಒಂದು ದೊಡ್ಡದಾದ ಬೃಹತ್ ಬಹಿರಂಗ ಸಭೆ ನಡೆಸಿವೆ. ಇದಕ್ಕೆ ತಾವು ಕೂಡ ಪ್ರಚಾರ ಕೊಟ್ಟು ಸಹಕರಿಸಬೇಕಾಗಿ ವಿನಂತಿ ಮಾಡ್ತೇವೆ.